ಕೂಡಲೇ ನಾನು ಆಗ್ರಹ ಪಡಿಸ್ತೇನೆ. ಕೇಂದ್ರದ ಗೃಹ ಇಲಾಖೆ ಈಗಲೇ ಇದರ ಮಧ್ಯಸ್ಥಿಕೆ ವಹಿಸಬೇಕು, ಇದರ ಬಗ್ಗೆ ಗಮನ ಹರಿಸಬೇಕು. ಒಂದ್ ವೇಳೆ ಈ ಕಾನೂನು ಏನಾದರೂ ಈ ರಾಜ್ಯದಲ್ಲಿ ಜಾರಿಗೆ ಆದ್ರೆ ಮುಂದೆ ಏನೆಲ್ಲ ಘಟನೆಗಳು ಆಗ್ತಾವ ಅನ್ನೋದಕ್ಕೆ ಈ ಸರ್ಕಾರನೇ ನಾಳೆ ಹೊಣೆ ಆಗ್ಬೇಕಾಗುತ್ತೆ. ಇವತ್ತು ಬಾಂಗ್ಲಾ ವಲಸಿಗರು ಬೇರೆ ಬೇರೆ ದೇಶದಿಂದ ವಲಸಿಗರಾಗಿ ಬಂದು ಇಲ್ಲಿ ಕಾಯಂ ನಿವಾಸಿಗಳಾಗಿದ್ದಾರೆ. ಅವರಿಗೆ ನಾವು ಕಾಯಂ ನಿವಾಸಿ ಪ್ರಮಾಣ ಪತ್ರವನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಸರ್ಕಾರ ಸಂವಿಧಾನವನ್ನ ಸಂಪೂರ್ಣ ನಿರ್ನಾಮ ಮಾಡಲಿಕ್ಕೆ ಹೊರಟಿದೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಹಾಗಾಗಿ ಕೂಡಲೇ ಇದರ ಪ್ರಯುಕ್ತ ನಾವು ಇವತ್ತು ಇಡೀ ಕರ್ನಾಟಕದಾದ್ಯಂತ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಗಳನ್ನು ಇವತ್ತು ಮಾಡಿದ್ದೇವೆ. ಸೋಮವಾರ ದಿನ ನಾವೆಲ್ಲ ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾ ತಂಡ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಸೋಮವಾರ ಕೂಡ ಒಂದು ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಾವು ಕಳಿಸೋರಿದ್ದೇವೆ ಮತ್ತು ರಾಷ್ಟ್ರಪತಿಗಳಿಗೂ ಕೂಡ ಈ ಒಂದು ಮನವಿಯನ್ನು ನಾವು ಮಾಡಲಿದ್ದೇವೆ. ನಮ್ಮ ಆಗ್ರಹ ಇಷ್ಟೇ, ಏನು ಈ ರಾಜ್ಯದಲ್ಲಿ SIR ನಡೀತಾ ಇದೆ, SIR ನಡೆಯುವಂತ ಸಂದರ್ಭದಲ್ಲಿ ಈ SIR ನ ದಿಕ್ಕು ತಪ್ಪಿಸಬೇಕು. SIR ನ ಮೂಲ ಉದ್ದೇಶವನ್ನ ಬೇರೆ ಕಡೆಯವರನ್ನ ಡೈವರ್ಟ್ ಮಾಡಬೇಕಂತ ಉದ್ದೇಶದಿಂದ ಇವತ್ತು ಈ ರಾಜ್ಯ ಸರ್ಕಾರ ಇವತ್ತು ಈ ಒಂದು ಪ್ರಮಾಣ ಪತ್ರದ ಹೆಸರಿನಲ್ಲಿ ಇವತ್ತು ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ. ಇದು ಕೂಡಲೇ ಇದನ್ನ ಸ್ಥಗಿತಗೊಳಿಸಬೇಕು. ಕೂಡಲೇ ಇದು ನಮ್ಮ ರಾಷ್ಟ್ರೀಯ ಭದ್ರತೆಗೆ ಇದು ಬಹಳ ದೊಡ್ಡ ಆತಂಕ ತರತಕ್ಕಂಥ ವಿಚಾರ. ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಇದು ಸಂಪೂರ್ಣವಾಗಿ ನಮ್ಮ ದೇಶಕ್ಕೆ ಒಂದು ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಇದನ್ನ ಕೇಂದ್ರ ಗೃಹ ಇಲಾಖೆದವರು ಮಧ್ಯಸ್ಥಿಕೆ ವಹಿಸಬೇಕು ಅಂತಕ್ಕಂಥದ್ದನ್ನ ನಾನು ಇವತ್ತು ತಮ್ಮ ಮುಖಾಂತರ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಶಾಶ್ವತ ನಿವಾಸ ಪ್ರಮಾಣ ಮಾತನಾಡಿದ್ದಾರೆ. ಈಗ ರಾಜ್ಯದಲ್ಲಿ ನಡೆದಿರೋದು ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ. ಇದು ಮೊದಲೇನಲ್ಲ, ಈಗಾಗಲೇ ಯೋಜಿಸಲಾಗಿದೆ. ಇದು 8ನೇ ಸಲ ಮತ್ತು ಇದು ಯಾವುದೇ ಪಕ್ಷದ ಕಾರ್ಯಕ್ರಮವೂ ಅಲ್ಲ ಮತ್ತು ಇದು ಯಾವ ಪಕ್ಷದ ವಿರುದ್ಧವೂ ಅಲ್ಲ ಮತ್ತು ಯಾವ ಮತದ ವಿರುದ್ಧವೂ ಅಲ್ಲ. ಮತದಾರರ ಪಟ್ಟಿ ಪರಿಷ್ಕರಣೆ ಕೇವಲ ಅರ್ಹ ಮತದಾರರು, ಡಬಲ್ ಕಡೆ ಇರಬಾರ್ದು, ಸತ್ತೋರ ಹೆಸರು ಇರಬಾರ್ದು, ವೋಟರ್ ಅನ್ನೋರು ಇಲ್ಲಿ ಇರಬಾರ್ದು. ಅತ್ಯಂತ ಸ್ಪಷ್ಟವಾಗಿ ಯಾರು ಈ ದೇಶದ ಪ್ರಜೆಗಳು ಅವರು ಮತದಾರ ಆಗಬೇಕು. ಈ ದೇಶದಲ್ಲಿ ಈ ದೇಶದ ಮತದಾರರು ಪಟ್ಟಿ ಶುದ್ಧತೆಯಾಗಬೇಕು. ಪ್ರಜಾಪ್ರಭುತ್ವಕ್ಕೆ ಶಕ್ತಿ ಬರ್ತದೆ. ಪ್ರಜಾಪ್ರಭುತ್ವದ ಗಟ್ಟಿ ಬೇರುಗಳಂದರೆ ಮತದಾರ. ಅಂಬೇಡ್ಕರ್ ಹೇಳಿದಾಗೆ ಮತಪೆಟ್ಟಿಗಳು ಮಾತನಾಡಿದಾಗ ಪ್ರಜಾಪ್ರಭುತ್ವ ಯಶಸ್ವಿಯಾಗುತ್ತೆ. ಯಾರು ಮಾತಾಡಬೇಕು? ಅರ್ಹ ಮತದಾರ ಮಾತನಾಡಬೇಕು. ಅದಕ್ಕೆ ಅರ್ಹ ಮತದಾರನ ರೆಡಿ ಮಾಡಕೊಂಡಂಥ ಒಂದು ಕ್ರಮ. ಇದಕ್ಕೆ ಆರಂಭದಲ್ಲೇ ಕಾಂಗ್ರೆಸ್ ವಿರೋಧ ಮಾಡಿದೆ. ಯಾರು ವಿರೋಧ ಮಾಡಾಗತ್ತೇನೆ ಇಲ್ಲ. ಬಹಳ ಸರಳವಾಗಿ ಒಂದು ಮ್ಯಾಪಿಂಗ್ ಮತ್ತು ಪ್ರಯೋಜನ ಎರಡದೇ ಇರುತ್ತೆ. ಮ್ಯಾಪಿಂಗ್ ಅಂದರೆ 2002 ಯಾರು ನಮ್ಮ ತಾತ ಮುತ್ತಾತ ಹೆಸರು ಸಾಕು ಆ ನಂಬರ್ ಪೇಪರ್ ಹಾಕಿಬಿಟ್ಟು ನಮ್ಮದು ಮ್ಯಾಪಿಂಗ್ ಆಗಿಬಿಡುತ್ತೆ. ಸುಮಾರು 95-96% ಎಲ್ಲ ಕಡೆ ಮ್ಯಾಪಿಂಗ್ ಆಗುತ್ತೆ. ಉಳಿದಿಲ್ಲ, ಸತ್ತೋಗಿ ಉಳಿದಿಲ್ಲ. ಸತ್ತೋಗಳನ್ನ ತೆಗೆಯಕಚ್ಚಾರ, ಡಬಲ್ ಇದ್ದನ್ನು ತೆಗೆಯಕಚ್ಚಾರ. ಮತ್ತು ಸರಿಯಾದಂಥ ದಿಕ್ಕಿನಲ್ಲಿ ನಡೆದಂಥ ಸಂದರ್ಭದಲ್ಲಿ ಈ ಕರ್ನಾಟಕ ಸರ್ಕಾರ ಹೊಸದಾಗಿ ಇಡೀ ಇಂಡಿಯಾದಾಗ SIR ಎಲ್ಲಿ ಯಾರು ಮಾಡಲಿಲ್ಲ. ಇವರು ಹೊಸದಾಗಿ ಯಾರು ಮಾಡಿದ್ರಿ? ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಗೇನೆಸ್ಟ್ ಯಾಕೆ ಮಾಡಿದ್ರಿ? ಈ ಹಂತದ ಅಗತ್ಯತೆ ಇದ್ದನು 100-95-96 ಮ್ಯಾಪಿಂಗ್ ಹಾಕಿರ್ತಾರ. ಅರ್ಹ ಮತದಾರರಿಗೆ ಅವಕಾಶಗಳಿದಾವ. ತಪ್ಪಿದ್ರೆ ಆಕ್ಷೇಪಣೆ ಸಲ್ಲಿಸಕ್ಕೆ ಅವಕಾಶಗಳಿದಾವ. ಆಗಸ್ಟ್ 5 ಕಡು ಪಟ್ಟಿ ಆಗ್ತದ. ಕಡು ಪಟ್ಟಿಯಾಗಿ 3 ತಿಂಗಳ ಸ್ಥಾನ ಅತ್ಯುಚ್ಚಲ ಮಾಡ್ಬೋದು. ಅಗತ್ಯ ದಾಖಲೆ ಕೊಟ್ಟರೆ ನಿಮ್ಮ ಹೆಸರು ಇರ್ತದೆ. ನಾ ಈ ದೇಶದ ಅಂದ್ರೆ ಖಂಡಿತವಾಗಿ 2002 ಯಾರೋ ಇದ್ದೇ ಇರ್ತದೆ. ಅದು ತಪ್ಪಿತ್ತಂದ್ರೆ ಉಳಿದ 12 ಡಾಕ್ಯುಮೆಂಟ್ಗಳು ನೀವು ಕೂಡ ಡಾಕ್ಯುಮೆಂಟ್ ಏನು ಅಂದ್ರೆ ಯಾವ ಡಾಕ್ಯುಮೆಂಟ್ ಇದ್ದು ಕೂಡ ಈ ಡಾಕ್ಯುಮೆಂಟ್ ಕೊಟ್ಟರೆ ನೀನು ವೋಟರ್ ಮಾಡ್ಬೇಕಂತ. ಇದ್ರ ಅರ್ಥ ಏನು ತಾವು ಅರ್ಥ ಮಾಡ್ಕೊಳ್ಳಿ. ಇದರ ಉದ್ದೇಶ ಸ್ಪಷ್ಟ ಆಗಿದೆ. ಇದು ತುಷ್ಟೀಕರಣದ ರಾಜಕಾರಣ. ದಯವಿಟ್ಟು ಇದರಿಂದ ಹಿಂದೆ ಸರಿಬೇಕು. ಯಾಕಂದ್ರೆ ಈ ದೇಶದ ಏಕತೆ, ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆಯನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ಅದು ಸಂವಿಧಾನದ ಕೆಲಸ. ಸಂವಿಧಾನಕ್ಕೆ ವಿರೋಧವಾಗಿ ನಾವು ಯಾವ ಕೆಲಸ ಮಾಡಬಾರದು. ಸಂವಿಧಾನದ ಮೇಲೆ ಯಾರು ಅಧ್ಯಕ್ಷ ಹೇಳಿದಾಗೆ ಸಂವಿಧಾನ ಹಿಡ್ಕೊಂಡು ತಿರುಗಾಡುತ್ತೇವೆ. ಅದರ ಸಂವಿಧಾನವನ್ನು ರಕ್ಷಣೆ ಮಾಡೋದು, ಸಂವಿಧಾನ ಪ್ರಕಾರ ನಡೆಯೋದು, ಅದು ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ
ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಅತ್ಯಂತ ರಭಸವಾಗಿ ನಡೆದ. ಎಲ್ಲರೂ ಸಹಕರಿಸಬೇಕು, ಪ್ರತಿಪಕ್ಷದವರು ಸಹಕರಿಸಬೇಕು. ಇದು ಅರ್ಹ ಮತದಾರರ ನೋಂದಣಿ ಮಾತ್ರ ಆಗಿರ್ತಕ್ಕಂಥ ಮಾತನ್ನು ಹೇಳಿ ಈ ಕೂಡಲೇ ಕೇಂದ್ರ ಸರ್ಕಾರ ಏನು ಅಧಿಸೂಚನೆ ರೆಡಿ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದವರು ಮಧ್ಯಪ್ರವೇಶಿಸಿ ಇದು ಸಂವಿಧಾನ ವಿರೋಧಿಯಾಗಿರತಕ್ಕಂಥ ಮಾತನ್ನು ತಿಳಿಸಿ ಒಂದು ಫೆಡರಲ್ ಸಿಸ್ಟಮ್ನಲ್ಲಿ ಒಂದು ಫೆಡರಲ್ ಸಂಯುಕ್ತ ವ್ಯವಸ್ಥೆಯ ಸರ್ಕಾರ ಪದ್ಧತಿಯಲ್ಲಿ ಇಂತಹ ನಿಯಮಗಳು ದೇಶದ ಏಕತೆಗೆ ಮಾರಕ ಆಗ್ತವೆ ಮತ್ತು ಅಶಾಂತಿಯನ್ನು ಉಂಟು ಮಾಡ್ತವೆ. ಇಂಥ ಕಾನೂನುಗಳು ಇರಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದಕ್ಕೆ ಸಂಬಂಧಪಟ್ಟಂಥ ಹೋರಾಟವನ್ನು ಮನವಿ ಪತ್ರ ಮುಂದಿನ ದಿನಗಳಲ್ಲಿ ಪಕ್ಷದ ಆದೇಶದ ಮೂಲಕ ಕಾರ್ಯಕ್ರಮವನ್ನು ನಡೆಸುವಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.